ಹಾಯ್ ಪುಟಾಣಿಗಳೇ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ಎಲ್ಲ ಊಟ ಮಾಡಿದ್ರಿ, ಸುಧಾರಿಸ್ಕೊತಾ ಇದ್ರೇನೆ ಕಾಣುತ್ತೆ. ಸುಧಾರಿಸ್ಕೊಳ್ಳಿ. ನಾನು ಒಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ಸುಧಾರಿಸ್ಕೊತಾ ಇದ್ದೀನಿ. ನನಗೆ ಯಾಕೋ ಒಂಚೂರು ಹುಷಾರಿಲ್ಲದೆ ಇದಾಗದೆ, ಆದರೂ ಯೂಟ್ಯೂಬ್ಗಾಗಿ ಒಂದೆರಡು ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಸಿಂಹದ ಒಂದು ಕಥೆಯನ್ನು ಹೇಳೋಣ. ಒಂದು ಕಾಡಿನಲ್ಲಿ ಒಂದು ಸಿಂಹ ಕಾಡಿನ ಸುತ್ತುವರಿದು ಕಾಡಿನ ಎಲ್ಲ ಪ್ರಾಣಿಗಳನ್ನು ವೀಕ್ಷಣೆ ಮಾಡಿಕೊಂಡು ಅವರ ಆರೋಗ್ಯ ಮತ್ತು ಇತರೆ ಕೆಲಸಗಳನ್ನೆಲ್ಲ ನೋಡಿಕೊಂಡು ಓಡಾಡ್ತಾ ಇರ್ತದೆ. ಅಲ್ಲಿ ಒಂದು ಜಿಂಕೆ ಮತ್ತು ತೋಳ ಎರಡೂ ಒಂದು ಚಿನ್ನದ ಬಳೆಗೋಸ್ಕರ ಕಚ್ಚಾಡ್ತಾ ಇದೆ. ಜಿಂಕೆ ನಂದು ಅಂತ, ತೋಳ ನಂದು ಅಂತ. ಹೀಗೆ ಕಚ್ಚಾಡಬೇಕಾದ್ರೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಅದಕ್ಕೆ ಜಿಂಕೆ ಹೇಳ್ತದೆ, ಯಜಮಾನ್ರೆ, ಈ ಚಿನ್ನದ ಬಳೆ ನನ್ನದು, ಈ ತೋಳ ಕಿತ್ಕೊಂಡಿದೆ, ಏನು ಹೇಳಿದ್ರು ಎಷ್ಟು ಹೇಳಿದ್ರು ನನಗೆ ಕೊಡ್ತಾ ಇಲ್ಲ ಅಂತ ಜಿಂಕೆ ಹೇಳ್ತಾ ಇದೆ. ತೋಳ ಹೇಳ್ತದೆ, ಯಜಮಾನ್ರೆ, ಇದು ಚಿನ್ನದ ಬಳೆ ನನ್ನದು, ಸುಮಾರು ದಿನಗಳ ಹಿಂದೆ ಕಾಣೆಯಾಗಿತ್ತು, ಅದು ಈಗ ನನ್ನ ಕಣ್ಣು ಬಿತ್ತು. ಹಾಗಾಗಿ ಈ ಚಿನ್ನದ ಬಳೆ ನನಗೆ ಸೇರಬೇಕು ಅಂಥೇಳಿ ತೋಳ ಹೇಳ್ತಾ ಇದೆ. ಎರಡೂ ಅವರ ಒಂದು ಮಾತಿನ ಒಂದು ಲೆಕ್ಕಾಚಾರಗಳಲ್ಲಿ ಗಮನಿಸಿದಾಗ ಶೇರ್ಸಿಂಗೆ ಡೌಟ್ ಬಂದು ತೋಳನ ಕೇಳ್ತದೆ, ನೀನು ಚಿನ್ನದ ಬಳೆ ನನ್ನದು ಅಂತೀಯಲ್ಲ, ಅದು ನಿನಗೆ ಹೇಗೆ ಬಂತು, ಹೇಗೆ ತಗೊಂಡೆ ಅಂತ ಹೇಳಿ ರುಜುವಾತುಪಡಿಸೋಕ್ಕಾಗುತ್ತಾ ಅಂತ ಕೇಳುತ್ತೆ. ಅದಕ್ಕೆ ತೋಳ ಒಂದು ಸ್ವಲ್ಪ ಒದ್ದಾಡುತ್ತಾ ಹೇಳೋಕ್ಕೆ, ನಿಜವಾಗಿದ್ದರೆ ತಾನೇ ಹೇಳೋಕ್ಕಾಗೋದು, ಸುಳ್ಳು ಎಷ್ಟು ಹೇಳೋಕ್ಕಾದ್ದು, ಎಷ್ಟು ಹೇಳಿದ್ರು ಒಂದು ದಿನ ಸಿಗಕತ್ತಾರೆ. ಹಾಗೆ ಒಂದು ಸ್ವಲ್ಪ ಬೆಂಕಿಸುತ್ತೆ. ಆಗ ತೊದಲು ಸೆಟ್ಗೆ, ನೋಡು ತೋಳ, ಅನಾವಶ್ಯಕವಾಗಿ ಕಾಡಿನಲ್ಲಿ ಪ್ರಾಣಿಗಳ ಜೊತೆ ಗಲಾಟೆ ಮಾಡೋದು ನನಗೆ ಇಷ್ಟ ಇಲ್ಲ. ಅದರಿಂದ ಚಿನ್ನದ ಬಳೆನ ಜಿಂಕೆ ಕೊಟ್ಬಿಟ್ಟು ಗಂಭೀರವಾಗಿ ನೀನು ಕಾಡಿಗೆ ಹೋಗು. ಇಲ್ಲ, ನನ್ನ ಮಾತನ್ನು ನೀನು ಎತ್ತಾಕದ್ದೇ ಆದರೆ ಈ ಕಾಡಿನಿಂದ ಹೊರಗಡೆ ಕಳಗಿಸ್ಬೇಕಾಗುತ್ತದೆ. ನೆನಪಿರಲಿ, ಯಾವ ಪ್ರಾಣಿಗಳ ಮೇಲೂ ನೀನು ಗಲಾಟೆ ಮಾಡೋಕ್ಕೂಡ್ದು ಅಂತೇಳಿ ವಾರ್ನ್ ಮಾಡಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಇನ್ನೊಂದು ಸರಿ ಈ ಥರ ಗಲಾಟೆ ಆದರೆ ನಾನು ಸುಮ್ಮನೆ ಹೋಗಲ್ಲ ಅಂತ ಎದುರಿಸ್ಬಿಟ್ಟು ಸಿಂಹ ಮುಂದಕ್ಕೆ ಹೋಗುತ್ತೆ. ಆಗ ತೋಳು ಹೇಳ್ತಾರೆ, ನನ್ನನ್ನು ಅಪನಂದಿಸಿದೆಯಾ, ನನಗೆ ಮರ್ಯಾದೆ ಇಲ್ಲದ ಹಾಗೆ ನಡ್ಕೊಂಡಿದೆಯಾ, ನಿನಗೆ ಸರಿಯಾಗ್ಬಿಡ್ತೀನಿ, 7 ತಲೆಮಾರು ನೆನೆಸ್ಕೋಬೇಕು, ಆ ಥರ ನಾನು ನಿನಗೆ ಹಿಂಸೆ ಕೊಡ್ತೀನಿ, ಇದು ನೆನಪಿರಲಿ ಶೇರ್ ಸಿಂಗ್ ಅಂಥೇಳಿ ಪಣ ತೊಡುತ್ತೆ. ಅದೇ ವೇಳೆಗೆ ಒಂದು ನರಿ ಬರ್ತದೆ. ಚಿನ್ನನ ಕೊಟ್ಟಾಗೋಯ್ತು, ಎತ್ಕೊಂಡೋಗು. ಇನ್ನು ಶೇರ್ ಸಿಂಗ್ ಹೇಳಿದ ಮೇಲೆ ಹಿಂದಿ ಎತ್ಕೊಂಡು ಹೋಗಿ ಅಂದ್ಬಿಟ್ಟು ಬಳೆ ತಳ್ಳಿಬಿಟ್ಟು ಸುಮ್ಮನೆ ನಿಂತು ಬೈಕಲ್ಲಿ ನಿಂತಿತ್ತು. ಅಷ್ಟೊತ್ತಿಗೆ ಇನ್ನೊಂದು ನರಿ ಬಂತು. ನರಿ ಬಂದುಬಿಟ್ಟು, ಹೇ ಜಗ್ಗು, ತೋಳ ಉದ್ದೇಶಿ, ಹೇ ಜಗ್ಗು, ಎಲ್ಲಿವರೆಗೆ ಪುಟ್ಟ ಪುಟ್ಟ ಪ್ರಾಣಿಗಳನ್ನ ಹಿಡಿದು ನೀನು ಬೇಟೆ ಆಡ್ತೀಯ, ಹೊಡೆದ್ರೆ ದೊಡ್ಡ ಬೇಟೆ ಮಾಡೋದು ಅಂತ ಈ ನರಿ ತೋಳನಿಗೆ
ಪಿನ್ ಹೊಡಿತಾ ಇದೆ. ಆಗ ತೋಳು ಹೇಳ್ತದೆ, ನಾನು ದೊಡ್ಡ ಪ್ರಾಣಿಗಳನ್ನ ಹೊಡಿಬೇಕು ಅಂತೇಳಿ ಲೆಕ್ಕಾಚಾರ ಹಾಕೋತೀನಿ, ಏನು ಮಾಡಲಿ, ನಾನು ನಿಸ್ಸಹಾಯಕ ಅಂತ ತೋಳು ಹೇಳ್ತದೆ. ಅದಕ್ಕೆ ನರಿ ಹೇಳ್ತದೆ, ದೊಡ್ಡ ಪ್ರಾಣಿಗಳನ್ನ ಹೊಡಿಬೇಕಾದ್ರೆ ನೀನು ಗುಹೆ ಹತ್ರ ಹೋಗ್ಬೇಕಾಗುತ್ತದೆ ಅಂತ ನರಿ ಐಡಿಯಾ ಕೊಡುತ್ತೆ. ಆಗ ತೋಳು ಹೇಳ್ತದೆ, ಗುಹೆ ಅಂದರೆ ನಿಧಿ ಇದೆಯಲ್ಲ ಅಲ್ಲಿ ಒಬ್ಬ ದೈತ್ಯಾಕಾರದ ರಾಕ್ಷಸ ಇದ್ದಾನೆ, ಅವನ ನಾವು ಮೋಸ ಮಾಡಿಬಿಟ್ಟು ತರಕಾದ್ದ. ಇಷ್ಟೆಲ್ಲ ತೋಳು ಹೇಳ್ತದೆ. ಅದೇ ಗುಹೆ ನೋಡು, ಜಲ್ದಿ ಶ್ರೀಮಂತರಾಗಬೇಕು ಅಂದರೆ ಮೋಸನ ಮಾಡಬೇಕು, ಉಪವಾಸನ ಮಾಡಬೇಕು. ನೀನು ಜಲ್ದಿ ಶ್ರೀಮಂತ ಆಗಬೇಕು ಅಂದರೆ ಗುಹೆ ಹೋಗು, ಚಿನ್ನದ ಕಾಸುಗಳು, ಆಭರಣಗಳು, ಬಳೆಗಳು ಇವೆಲ್ಲ ಸಿಗ್ತವೆ. ಏನಾರು ನೆಪ ಹೇಳ್ಬಿಟ್ಟು ಈಸ್ಕೊಂಡು ಬಾ, ಇಲ್ಲ ಬಡವನಾಗಿರ್ತೀನಿ ಅಂದರೆ ಹಿಂಗೆ ಬಿದ್ದಿರು, ನಾವೇನು ಬೇಡ ಅಂತೀವ ಅಂತ ನರಿ ಹೇಳುತ್ತೆ. ಆಗ ತೋಳ ಲೆಕ್ಕ ಹಾಕ್ಕೊಳ್ಳುತ್ತದೆ. ನೋಡಪ್ಪ, ಬಂಗಾರದ ಒಂದು ನಿಧಿ ಇರಬೇಕಾದ್ರೆ ಏನಾದ್ರು ಟೆಕ್ನಿಕ್ನ ಬಳಸಿ ಶ್ರೀಮಂತನಾಗಬೇಕು, ಹಿಂಗೆ ಇದ್ದರೆ ಆಗಲ್ಲ ಅಂಥೇಳಿ ಆ ನಿಧಿ ಹತ್ರ ಹೋಗುತ್ತೆ. ನಿಧಿ ನೋಡಿಬಿಟ್ಟು ದಂಗಾಗಿ ನಿಂತುಬಿಡ್ತದೆ. ಅಬ್ಬಾ, ಎಷ್ಟು ನಿಧಿ ಇದೆ, ಏನಕ್ಕೆ ಇಟ್ಕೊಂಡಿದ್ದೀರ ದೈತ್ಯ ರಾಕ್ಷಸ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದೆ. ಆವಾಗ ದೈತ್ಯ ರಾಕ್ಷಸ ತೋಳು ಮುಂದೆ ಪ್ರತ್ಯಕ್ಷ ಆಯ್ತಾನೆ. ಅಲ್ಲಿ ಶುದ್ಧ ದೈತ್ಯ, ದೊಡ್ಡ ಮಾನವ, ದೈತ್ಯ ರಾಕ್ಷಸ. ನಾನು ಸುಮಾರು ದಿನಗಳ ಹಿಂದೆ ಊಟ ಇಲ್ಲದೆ ಕೂತಿದ್ದೆ, ದೇವರು ನನಗೆ ಆಹಾರ ಕೊಟ್ಬಿಟ್ಟ ಅಂದ್ಬಿಟ್ಟು ಹೇಳಿ ಬಂದ ತೋಳನ ಹಿಡ್ಕೊಂಡು ಸುಲಿದುಬಿಟ್ಟು ತಿನ್ನಮು ಅಂತ ಭಾಳ ಆತರ ಮಾಡ್ತಾವನೆ. ಆಗ ತೋಳ ಹೇಳ್ತದೆ, ಅಯ್ಯೋ ಎಡಬಟ್ ನನ್ನ ಮಗನೇ, ನನ್ನನ್ನು ತಿಂದರೆ ನೀನು ಒಂದು ದಿನ ಮಾತ್ರ ನೀನು ಬದುಕೋಬಲ್ಲೆ, ಆದರೆ ನನ್ನನ್ನು ಬಿಟ್ಟರೆ ನಿನಗೆ ದಿನನಿತ್ಯ ಮಟನಲ್ಲೇ ಕೈ ತೊಳಿಸ್ತೀನಿ, ಏನು ಹೇಳ್ತೀಯ ಅಂತ ತೋಳ ಕೇಳ್ತದೆ. ಅದಕ್ಕೆ ರಾಕ್ಷಸ ಹೇಳ್ತಾನೆ, ಹೌದಾ, ಯೋಚನೆ ಮಾಡ್ತಾನೆ, ಇದೇನು 10 kg 12 kg 15 kg ಒಂದಿನ ತಿಂದುಬಿಟ್ರೆ ಕ್ಲೋಸು, ಇನ್ನು ನಾಳೆ ಏನು ಮಾಡೋದು? ಅವನು ಲೆಕ್ಕಾಚಾರ ಕಂಡ, ಹೌದು ತೋಳ, ನನಗೆ ದಿನನಿತ್ಯ ಮಾಂಸ ಊಟ ಬೇಕು, ನೀನು ನನಗೆ ಸಪ್ಲೈ ಮಾಡೋಕ್ಕೆ ನೀನೇ ತಗೋತೀಯ ಅಂತ ಕೇಳುತ್ತೆ. ಆವಾಗ ತೋಳ ಹೇಳ್ತದೆ, ನನಗೆ ದಿನಕ್ಕೆ 1 ಕಾಸು, ಚಿನ್ನದ ಕಾಸು ಕೊಟ್ಟರೆ ಸಾಕು, ನಿನಗೆ ಮಾಂಸ ಊಟ ದಿನ ಬಂದು ಬೀಳ್ತದೆ, ತಿಂದು ಚೆನ್ನಾಗಿರು ಅಂತ ತೋಳ ಹೇಳ್ತದೆ. ಅದಕ್ಕೆ ನಿನ್ನ ಕಂಡೀಷನ್ನು ನನಗೆ ಹಿಡಿಸ್ತು, ನಾನು ಹೇಳ್ತೀನಿ ಕೇಳು, ದುರಾಸೆಯಿಂದ ಏನಾದರೂ ಎಡವಟ್ಟಾದರೆ ನಾನು ಜವಾಬ್ದಾರಿ ಬರಲ್ಲ, ಆಗ ನನಗೆ ಎಷ್ಟು ಶಕ್ತಿ ಬರ್ತದೋ, ನಿನ್ನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ದುರಾಸೆಗೆ ಆಸೆ ಪಡಬೇಡ, ದಿನ ನನಗೆ ಮಟನು ಚಿಕನು ತಂದು ಕೊಡು, ನೀನು ಡೈಲಿ 1 ಕಾಸು ಇಸ್ಕೊಂಡು ಹೋಗು. ದುರಾಸೆ ಪಟ್ಟಿಯೋ ನೀನು ಉದ್ಧಾರ ಆಗೋಗಿಲ್ಲ, ಆ ಥರ ಮಾಡಿಬಿಡ್ತೀನಿ ಅಂತೇಳಿ ವಾರ್ನ್ ಮಾಡಿ ದಿನ ತಕ್ಕಬಾ ಅಂತ ಹೇಳುತ್ತೆ. ಆವಾಗ ಈ ನರಿಗೆ ಅಡ್ವಾನ್ಸ್ 1 ಕಾಸು ಕೊಟ್ಟು ಕಳಿಸುತ್ತೆ. ಆವಾಗ ಇನ್ನು ತೋಳ ಡೈಲಿ ಕರ್ಕೊಬರ್ಬೇಕಲ್ಲ, ಏನು ಮಾಡುತ್ತೆ, ಒಂದು ಐಡಿಯಾ ಬಳಸ್ಬೇಕಲ್ಲ, ಹಾಗೇನು ಮಾಡ್ತದೆ ನೋಡೋಣ. ಆಗ ಈ ಚಿನ್ನದ ಬೆಳೆಗೆ ಕಚ್ಚಾಡ್ತೈತಲ್ಲ, ಆ ಜಿಂಕೆ ಎದುರುಗಡೆ ಚಿಕ್ಬಿಡ್ತದೆ. ಆ ತಂಗಿ ಚೆನ್ನಾಗಿದೆಯಾ ಅಂತ ತೋಳ ಕೇಳ್ತದೆ. ಹೌದು ತೋಳ, ಚೆನ್ನಾಗಿದ್ದೀನಿ ಅಂತ ಜಿಂಕೆ ಹೇಳುತ್ತದೆ. ಅದಕ್ಕೆ ತೋಳ ಹೇಳ್ತದೆ, ಏನೋ ರಾಯ್ಸ್ ಮಾಡಬೇಕಲ್ಲ, ಆವತ್ತು ನಿನಗೆ 1 ಬಳೆ ಇತ್ತು, ಸಿಕ್ತು, ಇನ್ನೊಂದು ಅದರ ಜೊತೆ ಬಳೆ ಅಲ್ಲಿದೆ, ನಾನು ನೋಡಿದೆ ಅಂತ ರೀಲ್ ಬಿಡ್ತಾರೆ.
ಅದಕ್ಕೆ ಎಲ್ಲಿ ಎಲ್ಲಿ ನೋಡಿದೆ ನೀನು ಅಂತ ಕೇಳ್ತದೆ. ಅದಕ್ಕೆ ತೋಳ ಹೇಳ್ತದೆ, ಆ ಗುಹೆ ಬಳಿ ನೋಡಿದೆ, ಅಲ್ಲಿತ್ತು ಇದ್ರ ಜೊತೆ ಬಳೆ, ನೋಡ್ತೀಯಾ, ಎತ್ಕೋತೀಯಾ ಅಂತ ಕೇಳುತ್ತೆ. ನಡಿ ಹಾಗಾದರೆ ಅಂದ್ಬಿಟ್ಟು ಹೇಳಿ ಈ ಜಿಂಕೆ ಈ ಮೋಸ್ಕರ ತೋಳ ಜೊತೆಯಲ್ಲಿ ದೈತ್ಯಾಕಾರದ ರಾಕ್ಷಸಂತಕ್ಕೆ ಹೋಗಿ ಸೇರ್ಕೋತದೆ. ಅಲ್ಲಿ ದೈತ್ಯ ರಾಕ್ಷಸ ಜಿಂಕೆನ ಕೊಂದುಬಿಟ್ಟು ತಿಂದಾಕ್ಬಿಟ್ಟದೆ. ಆಗ ರಾಕ್ಷಸ ತೋಳನಿಗೆ ಇನ್ನೊಂದು ಕಾಸು ಕೊಟ್ಟು ನಾಳೆ ಇನ್ನೊಂದು ಪ್ರಾಣಿ ಬರಲಿ ಅಂತ ಹೇಳುತ್ತೆ. ಆಗ ದಿನನಿತ್ಯ ತೋಳ ಒಂದೊಂದು ಪ್ರಾಣಿಗಳ ಕರ್ಕೊಂಡೋಗೋದು. ದೈತ್ಯ ಮಾನವ ಒಂದು ಚಿನ್ನದ ಕಾಸನ್ನ ತೋಳನ್ನು ಕೊಟ್ಬಿಟ್ಟು ಅದನ್ನು ತಿಂದು ತೇಗೋದು. ಇದೇ ಥರ ಕಳಿಬೇಕಾದ್ರೆ ಕಾಡಲ್ಲಿರೋ ಪ್ರಾಣಿಗಳು ತುಂಬ ಕಡಿಮೆ ಆಗೋದ. ಆಗ ಉಳಿದಿರುವಂಥ ಪ್ರಾಣಿಗಳೆಲ್ಲ ಒಂದು ಸಭೆಗೆ ಕರೀತು. ಅಲ್ಲಿ ಸಿಂಹರಾಜನೇ ರಾಜ. ಆಗ ಅಲ್ಲಿ ಕರಡಿ, ಆನೆಗಳು ಇವೆಲ್ಲ ಮಹಾರಾಜರೇ ಅಂತದೆ. ಏನು ಕರಡಿ ಅಣ್ಣ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ದಿನಕ್ಕೊಂದೊಂದು ಕಡಿಮೆ ಆಗ್ತಾಯಿದೆ. ಯಾರ್ದೋ ಕೈವಾಡ ಇರ್ಬೋದು, ಬೇಟೆಗಾರ ಇರ್ಬೋದು, ಇದ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತೇಳಿ ಕೇಳ್ಕೊತಾ ಇದ್ದಾವೆ. ಆಗ ಸಿಂಹ ಹೇಳ್ತದೆ, ಪ್ರಾಣಿಗಳಿಗೆ ಕೇಳಿ, ಪ್ರಾಣಿಗಳು ಕಣ್ಮರೆಯಾಗ್ತಾ ಇರೋದ್ರಿಂದ ಯಾರಿಗೇನೂ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ. ಗೂಢಚಾರನ ನೇಮಿಸಿ ಸುತ್ತಮುತ್ತ ಸೆಕ್ಯೂರಿಟಿಗಿರಲಿ ಅಂಥೇಳಿ ಸಿಂಹರಾಜ ಆದೇಶ ಮಾಡಿತು. ಅಂತಿತ್ತು ಗೂಢಚಾರರು ಕಾಡಿನೊಳಗಡೆ ಬಂದು ಎಲ್ಲ ಇಳಿದಿದ್ದಾರೆ. ಆದರೂ ಕೂಡ ಪ್ರಾಣಿಗಳು ದಿನಕ್ಕೊಂದರಂತೆ ಕಣ್ಣು ಮರೆ ಆಗ್ತಾ ಇರೋದು ಸಿಂಹದ ಕಿವಿಗೆ ಮುಟ್ಟುತ್ತೆ. ಹಾಗೆ ಸುಮಾರು ದಿನ ಕಳೆದ ಮೇಲೆ ಈ ತೋಳನ ಮಗ ಕಾಯಿ ನಿಸ್ಕೊಬತ್ತಿದ್ನಲ್ಲ, ತೋಳರಿಗೆ ಅಪ್ಪ ನೀನು ಏನು ಕೆಲಸ ಮಾಡಲ್ಲ, ಎತ್ತದು ಮಾಡಲ್ಲ, ನೀನು ಇಷ್ಟು ಹತ್ರ ಚಿನ್ನದ ಕಾಸುಗಳ ತಂದು ಸ್ವೀಕರಿಸಿಟ್ಟಿದೆಯಲ್ಲ, ಹೆಂಗೆ ಬಂತು ಅಂತ ಕೇಳುತ್ತೆ. ಅದಕ್ಕೆ ನಿಜ ರೂಪ ಹೇಳಿದ್ರೆ ಎಲ್ಲೇ ಬಯಲಾಗೋದು ಅಂತ ತಿಳ್ಕೊಂಡು ತೋಳು ಹೇಳ್ತದೆ, ಮಗು ನೀನು ನನ್ನಷ್ಟು ದೊಡ್ಡವನಾದ ಮೇಲೆ ನನಗೆ ಉಣ್ಕೊ ತಿನ್ಕೊಂಡು ಆರಾಮಾಗಿರ್ಬೇಕಲ್ವಾ, ಅದಕ್ಕೆ ನಾನು ಇವಾಗಲಿಂದ ನಿನಗೆ ಚಿನ್ನದ ಕಾಸುಗಳೆಲ್ಲ ಶೇಖರಿಸಿಡ್ತಾ ಇದ್ದೀನಿ ಮಗು ಅಂತ ಹೇಳಿ ನಿಲ್ಲಿಸುತ್ತೆ. ಆವಾಗ ತೋಳನ ಮರಿ ಅಪ್ಪ ನೀನು ಎಲ್ಲಿಂದ ತರ್ತೀಯ, ಹೇಗೆ ತರ್ತೀಯ, ನನಗೊಂಚೂರು ಹೇಳಪ್ಪ ಅಂತ ಅಪ್ಪ ತೋಳನಿಗೆ ಮರಿ ಕೇಳ್ತದೆ. ಮಗು ನೀನು ಅದನ್ನು ತಿಳ್ಕೊಳ್ವೆ ಬಾ ನನ್ನ ಜೊತೆ ಅಂದ್ಬಿಟ್ಟು ಹೇಳಿ ಆ ಗುಹೆ ಇತ್ತಲ್ಲ ದೈತ್ಯ ರಾಕ್ಷಸ, ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆವಾಗ ದಾರಿನಲ್ಲಿ ಒಂದು ಮೇಕೆ ಸಿಕ್ಕುತ್ತೆ. ಮೇಕೆ ಸಿಕ್ಕಿದ್ರೆ ಈ ತೋಳದ ಮರಿಗೆ ಹೇಳಿರುತ್ತೆ, ನೋಡು ದಾರಿ ಯಾವ್ದಾದ್ರು ಪ್ರಾಣಿ ಸಿಕ್ಕಿದ್ರೆ ಅದನ್ನು ನೀನು ದೈತ್ಯ ರಾಕ್ಷಸ ಅಂತ ಕರ್ಕೊಂಡು ಹೋಗು, ಅಲ್ಲಿ ನೀನು ಪ್ರಾಣಿ ಒಪ್ಪಿಸ್ತಾ ಇದ್ದಾಗಲೇ ಒಂದು ಚಿನ್ನದ ಕಾಸು ಕೊಡುತ್ತೆ ಅಂತ ಅಪ್ಪ ತೋಳೆಯ ಮಗನಿಗೆ ಹೇಳಿರ್ತದೆ. ಅದರಂತೆ ಈ ತೋಳ ಮಗನಿಗೆ ಮೇಕೆನ ಕರ್ಕೊಂಡೋಗಿ ಕೇಳಿಬಿಟ್ಟು ಗುಹೆಗೆ ನಿಲ್ಲಿಸುತ್ತೆ. ಆಗ ಅಲ್ಲಿ ದೈತ್ಯ ರಾಕ್ಷಸ ಪ್ರತ್ಯಕ್ಷ ಆಗುವಂತಂದ ತಕ್ಷಣ ದೈತ್ಯ ರಾಕ್ಷಸ ಪ್ರತ್ಯಕ್ಷ ಆಯ್ತದೆ. ಆವಾಗ ಈ ದಿನದ ಆಹಾರವಾಗಿ ಮೇಕೆ ತಂದೆಯ ಮಗು, ನೀನ್ಯಾರು ಅಂತ ಕೇಳುತ್ತೆ. ಅದಕ್ಕೆ ತೋಳದ ಮರಿ, ನೆನ್ನೆ ಮೊನ್ನೆ ಊಟ ತರಿಸಿದ್ರಲ್ಲ ಜಗ್ಗು ತೋಳ, ಅದರ ಮರಿ ನಾನು ಅಂತ ಹೇಳುತ್ತೆ. ಇನ್ನು ಮುಂದಕ್ಕೆ ನಾನೇ ನಿಮಗೆ ಊಟ ಸಪ್ಲೈ ಮಾಡೋದು ಅಂತಲೂ ಹೇಳುತ್ತದೆ. ಅದಕ್ಕೆ ದೈತ್ಯ ರಾಕ್ಷಸಿಗೆ ತುಂಬ ಸಂತೋಷ ಆಗ್ಬಿಟ್ಟು ಅಂತೇಳಿ ನಗನಾಡ್ಕೊಂಡು ಆ ಮೇಕೆನ ಹಿಡ್ಕೊಳ್ಳುತ್ತೆ. ಆಗ ಹಿಡ್ಕೊಂಡು ಮೇಕೆನ
ರಾಕ್ಷಸ ತಿಂದಾಕ್ಬಿಡ್ತದೆ. ಆಗ ತೋಳದ ಮರಿಗೆ ಒಂದು ಕಾಸನ್ನ ಕೊಟ್ಬಿಟ್ಟು, ನೀನು ಪ್ರತಿದಿನ ಒಂದು ಚಿನ್ನದ ಕಾಸು ತಗೋಬಾ, ಚಿನ್ನದ ಕಾಸು ಕೊಡ್ತೀನಿ, ಮಾಂಸ ತಗೋಬಾ, ಬೇಟೆ ತಗೋಬಾ ಅಂತ ಹೇಳಿ ಅದನ್ನು ಕಳಿಸ್ಬಿಡ್ತದೆ. ಆವಾಗ ಈ ಮರಿ ತೋಳ ಅಪ್ಪನ ಭೇಟಿ ಮಾಡಿಬಿಟ್ಟು, ಅಪ್ಪ ಮೇಕೆನ ದೈತ್ಯನಿಗೆ ಒಪ್ಪಿಸಿ ನನಗೆ ಒಂದು ಚಿನ್ನದ ಕಾಸು ಕೊಟ್ಟು ದಿನನಿತ್ಯ ನೀನು ಇದೇ ಥರ ಒಂದು ಪ್ರಾಣಿ ಹಿಡ್ಕೋಬಾ, ನಾನು ನಿನಗೆ ಚಿನ್ನದ ಕಾಸು ಕೊಡ್ತೀನಿ ಅಂತ ಹೇಳಿದ್ರಪ್ಪ ಅಂತೇಳಿ ಆ ತೋಳದ ಮರಿ ತೋಳನಿಗೆ ಹೇಳ್ತದೆ. ಸ್ನೇಹಿತರೆ, ಈ ಕಥೆನ ಇಷ್ಟು ನಿಲ್ಲಿಸೋಣ, ಯಾಕಂದರೆ ಲಾಂಗ್ ಆಗುತ್ತೆ, ಅಪ್ಲೋಡ್ ಮಾಡೋಕ್ಕೆ ಹಿಂಸೆ ಆಗುತ್ತದೆ. ಅದರಿಂದ ಈ ಕಥೆನ ನಾಳೆ ಮುಂದುವರಿಸ್ತೀನಿ. ಅಲ್ಲಿವರೆಗೆ ಒಂದು ಸ್ವಲ್ಪ ರೆಸ್ಟ್ ಇರಲಿ. ಮತ್ತೆ ಸಿಗೋಣ.